ನಿಮ್ಮ ಮನಸ್ಸು ಈ ಕ್ಷಣ ಭಾರವಾಗಿದೆಯೇ? ನೀವು ಮಾಡುವ ಪ್ರಯತ್ನಗಳಿಗೆ ಫಲ ಸಿಗುತ್ತಿಲ್ಲ ಎಂಬ ಬೇಸರ ಇದೆಯೇ? ಕುಟುಂಬದ ಒತ್ತಡ, ಹಣಕಾಸಿನ ಸಂಕಷ್ಟ, ಆರೋಗ್ಯದ ಚಿಂತೆ ಇವುಗಳಲ್ಲಿ ಯಾವುದಾದರೂ ನಿಮ್ಮನ್ನು ಕಾಡುತ್ತಿದೆಯೇ? ಮೊದಲಿಗೆ ಒಂದು ಮಾತು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಯಾವ ಸ್ಥಿತಿಯೂ ಶಾಶ್ವತವಲ್ಲ. ಸಮಯ ಬದಲಾಗುತ್ತದೆ, ಪರಿಸ್ಥಿತಿಗಳು ತಿರುಗುತ್ತವೆ. ನಿಮ್ಮ ಜೀವನದಲ್ಲೂ ಬೆಳಕು ಮತ್ತೆ ಕಾಣಿಸುತ್ತದೆ. ಇಂದಿನ ಈ ವಿವರಣೆ ಅದೇ ಬೆಳಕಿನ ದಾರಿಯನ್ನು ತೋರಿಸಲು. ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನೆಲ್ಲಾ ಬದಲಾವಣೆಗಳು ಎದುರಾಗುತ್ತವೆ, ಯಾವ ಅವಕಾಶಗಳು ನಿಮ್ಮತ್ತ ಬರುತ್ತವೆ, ಈ ಸಮಯವನ್ನು ನೀವು ಹೇಗೆ ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳಬಹುದು ಎಂಬುದನ್ನು ದಯವಿಟ್ಟು ಈ ಮಾತುಗಳನ್ನು ನಿಧಾನವಾಗಿ ಮನಸ್ಸಿಗೆ ತಲುಪುವಂತೆ ಕೇಳಿ. ಏಕೆಂದರೆ ಕೆಲವೊಮ್ಮೆ ಒಂದು ಸಣ್ಣ ಮಾರ್ಗದರ್ಶನವೇ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಜ್ಯೋತಿಷ್ಯ ನಾಡಿ ಚಾನೆಲ್ಗೆ ಸ್ವಾಗತ. ಈ ಏಪ್ರಿಲ್ ತಿಂಗಳು ವೃಷಭ ರಾಶಿಯವರಿಗೆ ಒಂದು ಹೊಸ ಆರಂಭದ ಸೂಚನೆ ನೀಡುತ್ತದೆ. ಇತ್ತೀಚೆಗೆ ಅನುಭವಿಸಿದ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸುತ್ತವೆ. ಪ್ರಮುಖವಾಗಿ ಗುರುಬಲ ನಿಮ್ಮ ಕಡೆ ಇರುವುದು ಒಂದು ದೊಡ್ಡ ಆಶೀರ್ವಾದ. ಗುರು ಮತ್ತು ಬುಧ ನಡುವಿನ ಪರಿವರ್ತನಾ ಯೋಗದಿಂದ ನಿಮ್ಮ ಜೀವನದಲ್ಲಿ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ನೀವು ಹೇಳುವ ಮಾತುಗಳಿಗೆ ತೂಕ ಬರುತ್ತದೆ. ನೀವು ಮಾಡುವ ನಿರ್ಧಾರಗಳು ಇತರರ ಮೇಲೆ ಪರಿಣಾಮ ಬೀರುತ್ತವೆ. ಮುಖ್ಯವಾಗಿ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಏಪ್ರಿಲ್ 3ರಿಂದ ಕುಜಗ್ರಹ ಲಾಭಸ್ಥಾನಕ್ಕೆ ಪ್ರವೇಶ ಮಾಡುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಚಲನೆ ಶುರುವಾಗುತ್ತದೆ. ಇತ್ತೀಚೆಗೆ ನಿಂತಂತಿದ್ದ ಕೆಲಸಗಳು ಮತ್ತೆ ಮುಂದೆ ಸಾಗುತ್ತವೆ. ನೀವು ಕಾಯುತ್ತಿದ್ದ ಅವಕಾಶಗಳು ನಿಧಾನವಾಗಿ ನಿಮ್ಮತ್ತ ಬರಲು ಆರಂಭಿಸುತ್ತವೆ. ಕುಜನು ನಿಮಗೆ ಧೈರ್ಯ ನೀಡುತ್ತಾನೆ. ಹಿಂದೆ ಬಿಟ್ಟಿದ್ದ ಕೆಲಸಗಳನ್ನು ಮತ್ತೆ ಹಿಡಿದುಕೊಳ್ಳುವ ಶಕ್ತಿ ನಿಮಗೆ ಬರುತ್ತದೆ. ಈ ಸಮಯದಲ್ಲಿ ವೈವಾಹಿಕ ಜೀವನದಲ್ಲೂ ಚೈತನ್ಯ ಬರುತ್ತದೆ. ದೂರವಾಗಿದ್ದ ಮನಸ್ಸುಗಳು ಹತ್ತಿರವಾಗುವ ಸಾಧ್ಯತೆ ಇದೆ. ಮದುವೆಯಾಗದವರಿಗೆ ಹೊಸ ಸಂಬಂಧಗಳು ಪರಿಚಯವಾಗಬಹುದು. ವಿದೇಶ ಸಂಪರ್ಕ ಅಥವಾ ದೂರದ ಸ್ಥಳಗಳಿಂದ ಲಾಭ ದೊರೆಯುವ ಸೂಚನೆಗಳು ಕಾಣಿಸುತ್ತವೆ. ಆದರೆ ಒಂದು ವಿಷಯ ನೆನಪಿಡಿ, ಅವಕಾಶ ಬಂದಾಗ ಆತುರ ಪಡದೆ ಸ್ವಲ್ಪ ಯೋಚಿಸಿ ಮುಂದುವರಿದರೆ ಫಲ ಇನ್ನಷ್ಟು ಉತ್ತಮವಾಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಈ ತಿಂಗಳು ಮೌನ ಪ್ರಗತಿ ನಡೆಯುತ್ತದೆ. ಅಂದರೆ ದೊಡ್ಡ ಸದ್ದು ಮಾಡದೆ ನಿಧಾನವಾಗಿ ನಿಮ್ಮ ಸ್ಥಿತಿ ಸುಧಾರಿಸುತ್ತದೆ. ಕೃಷಿ, ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ತಾಂತ್ರಿಕ ಕ್ಷೇತ್ರಗಳಲ್ಲಿರುವವರಿಗೆ ಇದು ಉತ್ತಮ ಸಮಯ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ನೀವು ಮಾಡಿದ ಶ್ರಮ ವ್ಯರ್ಥವಾಗುವುದಿಲ್ಲ ಎಂಬ ವಿಶ್ವಾಸವನ್ನು ಈ ಸಮಯ ಕೊಡುತ್ತದೆ. ಏಪ್ರಿಲ್ 20ರಿಂದ ಒಂದು ಹೊಸ ಬದಲಾವಣೆ ಆರಂಭವಾಗುತ್ತದೆ. ಶುಕ್ರ ಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಮಾಡುತ್ತದೆ. ಇದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಹೊಳಪು ಮೂಡುತ್ತದೆ. ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಆಲೋಚನೆ ಎಲ್ಲವೂ ಹೆಚ್ಚು ಆಕರ್ಷಕವಾಗುತ್ತದೆ. ಜನರು ನಿಮ್ಮತ್ತ ಗಮನ ಹರಿಸಲು ಪ್ರಾರಂಭಿಸುತ್ತಾರೆ. ಈ ಸಮಯದಲ್ಲಿ ಸೌಂದರ್ಯ, ಫ್ಯಾಷನ್, ಕಲೆ, ಸಿನಿಮಾ, ವಸ್ತ್ರ, ವ್ಯಾಪಾರ ಕ್ಷೇತ್ರಗಳಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ನೀವು ಯಾವ ಕೆಲಸದಲ್ಲಿದ್ದರೂ ಅದರಲ್ಲಿ ಸೃಜನಶೀಲತೆ ಹೆಚ್ಚಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಸಣ್ಣ ಸಣ್ಣ ವಿಚಾರಗಳಿಂದಲೂ ಖುಷಿ ಅನುಭವಿಸುವ ಸಮಯ ಇದು. ಸೂರ್ಯನ ಪ್ರಭಾವದಿಂದ ಕುಟುಂಬದ ಬೆಂಬಲ ದೊರೆಯುತ್ತದೆ. ಹಿರಿಯರ ಆಶೀರ್ವಾದ ನಿಮ್ಮನ್ನು ಮುನ್ನಡೆಸುತ್ತದೆ. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ದೊಡ್ಡ ಖರೀದಿಗಳು ಸಾಧ್ಯವಾಗಬಹುದು. ವಾಹನ ಖರೀದಿಯ ಯೋಗವೂ ಕಾಣಿಸುತ್ತದೆ. ಮನೆಗೆ ಸಂಬಂಧಿಸಿದ ಸುಖವೂ ಹೆಚ್ಚಾಗುತ್ತದೆ. ಶನಿ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ತರುತ್ತಾನೆ. ಇತ್ತೀಚೆಗೆ ಅನುಭವಿಸಿದ ಕಷ್ಟಗಳು ಮುಂದಿನ ಯಶಸ್ಸಿಗೆ ನೆಲಬೀಜವಾಗುತ್ತವೆ. ಮುಂದೆ ನಡೆಯುವ ಬೆಳವಣಿಗೆಗಳು ಗಟ್ಟಿಯಾಗಿರುತ್ತವೆ. ಆದರೆ ಒಂದು ಮುಖ್ಯ ವಿಷಯ ಗಮನದಲ್ಲಿರಲಿ. ಹಣದ ಬಗ್ಗೆ ಜಾಗ್ರತೆ ಇರಲಿ. ನಿಮ್ಮ ಕೈಗೆ ಬರುವ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡಬೇಡಿ. ಸ್ವಲ್ಪ ಉಳಿಸಿ. ಭವಿಷ್ಯ ಯಾವಾಗ ಏನು ತರುತ್ತದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಇಂದು ಮಾಡುವ ಸಂರಕ್ಷಣೆ ನಾಳೆ ನಿಮ್ಮನ್ನು ರಕ್ಷಿಸುತ್ತದೆ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು. ಗಂಟಲು ನೋವು, ಶೀತ, ಕಫ ಇತ್ಯಾದಿ ತೊಂದರೆಗಳು ಬರಬಹುದು. ಆದ್ದರಿಂದ ನಿಮ್ಮ ದೇಹದ ಮಾತು ಕೇಳಿ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಸರಿಯಾದ ಆಹಾರ ಸೇವಿಸಿ. ಪರಿಹಾರದ ವಿಷಯಕ್ಕೆ ಬಂದರೆ ಸರಳ ಮಾರ್ಗ ಸಾಕು. ಗಣಪತಿ ಆರಾಧನೆ ಮಾಡಿ. ಪ್ರತಿದಿನ 1 ನಿಮಿಷವಾದರೂ ಮನಸ್ಸು ಶಾಂತವಾಗಿಟ್ಟು ಗಣಪತಿಯನ್ನು ಸ್ಮರಿಸಿ. ಇದು ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿಯನ್ನು ನೀಡುತ್ತದೆ.
ಈ ತಿಂಗಳಲ್ಲಿ ಹನುಮಾನ್ ಜಯಂತಿ ಮತ್ತು ಅಕ್ಷಯ ತೃತೀಯ ಬರುತ್ತದೆ. ಈ ದಿನಗಳು ಶುಭ ಕಾರ್ಯಗಳಿಗೆ ಉತ್ತಮ ಸಮಯ. ಈ ದಿನಗಳಲ್ಲಿ ಪ್ರಾರಂಭಿಸುವ ಕೆಲಸಗಳಿಗೆ ದೀರ್ಘಕಾಲದ ಫಲ ಸಿಗುವ ಸಾಧ್ಯತೆ ಹೆಚ್ಚು. ಕೊನೆಗೆ ಒಂದು ಮಾತು, ನೀವು ಈಗ ಯಾವ ಪರಿಸ್ಥಿತಿಯಲ್ಲಿದ್ದರೂ ಅದು ಅಂತಿಮ ಅಲ್ಲ. ಈ ಏಪ್ರಿಲ್ ತಿಂಗಳು ನಿಮಗೆ ಒಂದು ಸಣ್ಣ ಬೆಳಕು ತೋರಿಸುತ್ತಿದೆ. ಆ ಬೆಳಕನ್ನು ನೋಡಿ ಮುಂದೆ ನಡೆಯಿರಿ. ನಿಧಾನವಾದರೂ ಸರಿಯಾದ ದಾರಿಯಲ್ಲಿ ನಡೆದರೆ ಗುರಿ ಖಂಡಿತ ಸಿಗುತ್ತದೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಹತ್ತಿರವರ ಜೊತೆ ಹಂಚಿಕೊಳ್ಳಿ. ಇನ್ನಷ್ಟು ಜ್ಯೋತಿಷ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕು ಇರಲಿ.